ಕರ್ನಾಟಕದ ಎಲ್ಲ ಶಿಕ್ಷಕರಿಗೆ ನಮಸ್ಕಾರ. ಸ್ಪರ್ಧಾ ಖಾಸಗಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ. ಇನ್ನು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕ್ತಕ್ಕಂಥ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದೆ ಸ್ನೇಹಿತರೆ. ದಯಮಾಡಿ ಎಲ್ಲರೂ ಏನಪ್ಪಾ ಅಂದ್ರೆ ಇದರಲ್ಲಿ ಆಸಕ್ತಿಯನ್ನ ತೋರಿಸಿ, ಮತ್ತೆ ಏನೇನು ಬದಲಾವಣೆಗಳಾಗ್ತಿದೆ, ಆಮೇಲೆ ಸರ್ಕಾರ ಹೇಳಿದ್ದೊಂದು ಮಾಡೋದೊಂದು ಮಾಡ್ತಾ ಇದೆ. ದಯಮಾಡಿ ಅರ್ಥೈಸಿಕೊಳ್ಳಿ. ಈ ಹಿಂದೆ PSTR ಪೋಸ್ಟ್ಗಳನ್ನ ಜೀರೋ ಮಾಡಿಬಿಟ್ಟಿದ್ರು. ಸೊ ಆಲ್ರೆಡಿ ಏನಪ್ಪಾ ಅಂದ್ರೆ 4424 ಪೋಸ್ಟ್ಗಳನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಲ್ಫರ್ ಮಾಡಿದ್ರು. PSTR ಪೋಸ್ಟ್ಗಳನ್ನ ಕರಿತು ಅಂತ ಹೇಳಿದ್ರು. ಅದಾದ್ಮೇಲೆ ಅವುಗಳನ್ನ ಪೋಸ್ಟ್ ಅನ್ನ ಕ್ಯಾನ್ಸಲ್ ಮಾಡಿ GPT ಪೋಸ್ಟ್ಗಳಿಗೆ ಹಾಕಿದ್ರು. ಮತ್ತೆ ನಾವು ಏನಪ್ಪಾ ಅಂದ್ರೆ ಸಾಕಷ್ಟು ಮನವಿ ಮಾಡಿಕೊಂಡಿದ್ದ ಪರಿಣಾಮವಾಗಿ ಕೇವಲ ಸೊ ಅದು ನಿಮ್ಗೆ ಹೇಳಕ್ ನನಗೆ ಏನಪ್ಪಾ ಅಂದ್ರೆ ಅಸಹ್ಯ ಅನಿಸ್ತಾ ಇದೆ. ಎಷ್ಟು ಪೋಸ್ಟ್ಗಳಿದೆ ಗೊತ್ತಾ? ಕೇವಲ 500ಕ್ಕಿಂತ ಒಳಗಡೆ. ಸೊ ಅದು ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಎರಡೂ ಭಾಗದ್ದು ಸೇರ್ಸಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ. ಹಾಗಾಗಿ ಈ PSTR ಹುದ್ದೆಗಳು ನಮ್ಗನಿಸ್ತದ ಕೇವಲ 500 ಹುದ್ದೆಗಳಿಂದ ಏನಾಗತ್ತೆ ಹೇಳಿ? ಸೊ ಇಲ್ಲಿ ನಾವು ಖಂಡಿತ ಇದಕ್ಕೆ ನಾವು ಫೈಟ್ ಮಾಡ್ಲೇಬೇಕಾಗತ್ತೆ. PSTR ಹುದ್ದೆಗಳು ಕಾಲ್ಫರ್ಮ್ ಮಾಡ್ಲೇಬೇಕು. ಒಂದು 2000 ಕಾಲ್ಫರ್ಮ್, ಕನಿಷ್ಠ ಅಂದ್ರೆ ಒಂದು 2000 ಕಾಲ್ಫರ್ಮ್ ಆಗ್ಲೇಬೇಕು. ಸೊ ಇದು ಈ ಒಂದು ವಿಚಾರ, ಮುಖ್ಯವಾಗಿ ಈ ವಿಚಾರವನ್ನು ಇಟ್ಕೊಂಡು ಎರಡನೇದೇನು ಅಂತಂದ್ರೆ ಈ PSTR ಹುದ್ದೆಗಳಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಡಿಗ್ರಿಯನ್ನ ಕಂಪಲ್ಸರಿ ಮಾಡ್ತಾ ಇದಾರೆ. ಸೊ ಡಿಗ್ರಿ ಕಂಪಲ್ಸರಿ ಆಗ್ಬಾರ್ದು ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಸುಮಾರು ಜನ ಏನಪ್ಪಾ ಅಂದ್ರೆ ಅವ್ರ ಕ್ವಾಲಿಫಿಕೇಶನ್ ತಕ್ಕಂತೆ ಅಂದ್ರೆ PUC ಪ್ಲಸ್ D.Ed ಪ್ಲಸ್ ಪೇಪರ್ 1 ಪಾಸ್ ಮಾಡ್ಕೊಂಡು ಸೊ ಮುಂದೆ ಅವರು ಕಂಟಿನ್ಯೂಟಿ ಮಾಡಿಲ್ಲ. ಹಾಗಾಗಿ ಈ ಒಂದು ಬಾರಿ ಅವಕಾಶ ಕೊಡಬೇಕು, ಮತ್ತೆ ವಿದೌಟ್ ಡಿಗ್ರಿಯನ್ನ ಕನ್ಸಿಡರ್ ಮಾಡ್ಬೇಕು. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನು ಅಂತಂದ್ರೆ ಈ C&R ದಲ್ಲಿ ಕಾಮನ್ ಶಿಕ್ಷಕರು ಅಂದ್ರೆ ಜನರಲ್ ಶಿಕ್ಷಕರು ಅಂತೇಳಿ ಮಾಡಿಲ್ಲ ಅವರು. 2017ರಲ್ಲಿ ಭಾಷಾ ಶಿಕ್ಷಕರು ಮತ್ತೆ ಗಣಿತ ವಿಜ್ಞಾನ ಶಿಕ್ಷಕರು ಅಂತೇಳಿ ಮಾಡ್ತಾ ಇದಾರೆ. ಈ ಗಣಿತ ವಿಜ್ಞಾನ ಶಿಕ್ಷಕರು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಇದು ಏನಪ್ಪಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಎಲ್ಲ ಒಂದು ಆಸ್ಪಿರೆಂಟು ಆರ್ಟ್ಸ್ ದಿಂದ ಬಂದಿರತಕ್ಕಂಥವ್ರು 100ಕ್ಕೆ 90ರಷ್ಟು. ಹಾಗಾಗಿ ನಿಮಗೆ ಕೇವಲ ಭಾಷೆ, ನೀವು ಆರ್ಟ್ಸ್ ಇದ್ರಂದ್ರೆ ಈ ಕನ್ನಡ ಮೆಥಡ್ ತಗೊಂಡ್ರೆ ಕನ್ನಡ ಇರುತ್ತೆ. ಇಂಗ್ಲಿಷ್ ಮೆಥಡಾಲಜಿ ನೀವು D.Ed ಅಲ್ಲಿ ಇಂಗ್ಲಿಷ್ ಮಾಡಿದ್ರೆ ಅಂದ್ರೆ ಇಂಗ್ಲಿಷ್ ಇರುತ್ತೆ. ಹಾಗಾಗಿ ಪೋಸ್ಟ್ಗಳು ನಿಮ್ಗೆ ಎಲ್ಲಿ ಏನಪ್ಪಾ ಅಂದ್ರೆ ಬಹಳ ಹೊಡೆತ ಕೊಡುತ್ತೆ. ಆಮೇಲೆ 2016ಕ್ಕಿಂತ ಮುಂಚೆ ಅವಾಗ D.Ed ಅಂತೇಳಿ ಇತ್ತು. ಅಲ್ಲಿ ಆರ್ಟ್ಸ್ ಅವ್ರಿಗೂ ಏನಪ್ಪಾ ಅಂದ್ರೆ ಮ್ಯಾಥಮೆಟಿಕ್ಸ್ ಓದೋದಿತ್ತು, ಸೈನ್ಸ್ ಅವ್ರಿಗೆ ಏನಪ್ಪಾ ಅಂದ್ರೆ ಇತ್ತು. ಹಾಗಾಗಿ ಆರ್ಟ್ಸ್ ಅವ್ರಿಗೆ ಇವಾಗ ಪೋಸ್ಟ್ಗಳು ಮ್ಯಾಥಮೆಟಿಕ್ಸ್ ಸಿಗ್ತಾ ಇಲ್ಲ. ಈ ಹಿಂದೆ ಯಾವ ರೀತಿ ಇತ್ತು? 2015ರಲ್ಲಿ ಜನರಲ್ ಟೀಚರ್ ಅಂತ ಇತ್ತಲ್ಲ, ಅದೇ ಪ್ರಕಾರನ ನೇಮಕಾತಿ ಆಗ್ಬೇಕು ಅಂತೇಳಿ ನಾವು ಇಲಾಖೆ ಮೇಲೆ ಒತ್ತಡ ತರುವುದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಂಗಳೂರು ಪ್ರೆಸ್ ಕ್ಲಬ್‌ನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು. ಕಮಿಷನರ್‌ಗೆ ಭೇಟಿಯಾಗಿ ಈ ವಿಚಾರವನ್ನ ಹೇಳ್ಬೇಕು. ಓವರಾಲ್ 50% ಮತ್ತೆ ಜನರಲ್ ಟೀಚರು, ಆಮೇಲೆ ಡಿಗ್ರಿಯನ್ನ ಕನ್ಸಿಡರ್ ಮಾಡಬಾರ್ದು, ಮತ್ತೆ ಪೋಸ್ಟ್‌ಗಳನ್ನ ಇನ್ನೂ ಹೆಚ್ಚಿಗೆ ಮಾಡಬೇಕು. ಇಷ್ಟೆಲ್ಲಾ ವಿಷಯಗಳಿದೆ ಸ್ನೇಹಿತರೆ. ನೀವೇನಾದ್ರೂ ಬಂದ್ರೆ ನಾನು ಇದನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ನೀವು ಬರ್ತೀನಂದ್ರೆ ಓಕೆ, ಇಲ್ಲ ಅಂತಂದ್ರೆ ನಿಮ್ ಪಾಡಿಗೆ ನೀವು ಇರ್ರಿ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಷ್ಟೇ, ಮತ್ತೇನಿಲ್ಲ. ಯಾಕಂದ್ರೆ ಪ್ರತಿ ಸಲ ಕರೆದು ನಾವಂತೂ ಹೋಗಿ ಸಾಕಾಗಿ ಹೋಯ್ತು ಡಿಪಾರ್ಟ್ಮೆಂಟ್‌ಗೆ. ಸೊ ನಾವು ಹೋಗೋ ರೀತಿ ನೋಡಿದ್ರೆ ಕೈಲಿಂದ ಖರ್ಚು ಹಾಕೊಂಡು ಪ್ರತಿದಿನ 2000 3000. ಸೊ ಯಾರು ಏನಪ್ಪಾ ಅಂದ್ರೆ ಅದಕ್ಕೆ ಕನಿಷ್ಠ ಅಟ್ಲೀಸ್ಟ್ ನಾವು ಕರೆದಾಗ್ರೆ ಏನಪ್ಪಾ ಅಂದ್ರೆ ನೀವು ಬರುವಂತವ್ರು ಆಗ್ಬೇಕು. ಸೊ ಈಗ ನಾವು ಒಂದು ದಿನಾಂಕವನ್ನು ನಿಗದಿ ಮಾಡಿದೀವಿ. ಎಲ್ಲ ಅತಿಥಿ ಶಿಕ್ಷಕರಿಗೆ ಈ ಮೂಲಕ ಹೇಳ್ತಾ ಇದ್ದೀನಿ. ಸೊ ಅತಿಥಿ ಶಿಕ್ಷಕರಿಗೆ ಒಂದು ಟೆಟ್ ಕಂಪಲ್ಸರಿ, ಅದು ಆದೇಶ ಈಗ ಹೊರಗೆ ಬರಬೇಕು. ಆಮೇಲೆ ಕನಿಷ್ಠ ವೇತನವನ್ನ ನಾವು ಮನವಿ ಮಾಡ್ಕೋಬೇಕು. ಹಾಗಾಗಿ ದಯಮಾಡಿ ಎಲ್ಲ ರಾಜ್ಯದ ಎಲ್ಲ ಅತಿಥಿ ಶಿಕ್ಷಕರು ಮತ್ತೆ ಟೀಚರ್ ಆಸ್ಪಿರೆಂಟ್ಗಳು ಏನು 12/6/2026 ಶುಕ್ರವಾರ, ನಾಳೆಲ್ಲ ನಾಡಿದ್ದು. ಸೊ ಪ್ರತಿಯೊಬ್ರು ಏನಪ್ಪಾ ಅಂದ್ರೆ ಬೆಳಗ್ಗೆ 10 ಗಂಟೆಗೆ ಕಮಿಷನರ್ ಕಚೇರಿಗೆ ಬರ್ಬೇಕಾಗತ್ತೆ. KRS ಸರ್ಕಲ್ ದಿಂದ ಮುಂದೆ ಕಮಿಷನರ್ ಕಚೇರಿ ಇದೆ. ಸೊ ಅಲ್ಲಿಂದ ಏನಪ್ಪಾ ಅಂದ್ರೆ ನಾವು ಉತ್ತರ ಕರ್ನಾಟಕದ ನಾಗರಿಕ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ BG ಅವಟೆ ಸರ್ ಬರ್ತಾ ಇದ್ದಾರೆ. ಆಮೇಲೆ ಸುಮಾರು ಜನ ಏನಪ್ಪಾ ಅಂದ್ರೆ ನಾವು ಅವತ್ತೆಲ್ಲ ಸೇರ್ತಾ ಇದ್ದೀವಿ. ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳು ಸೇರ್ತಾ ಇದ್ದೀವಿ. ಸೊ ನೀವು ಕೇಳೋದು, ನೋಡುದು, ಬಿಡೋದು ಹತ್ರ ಅದಕ್ಕೇನು ನೋಡಿಲ್ಲ. ನಾವು ಇದೊಂದ್ ಸಲ ಏನಪ್ಪಾ ಅಂದ್ರೆ ನಿರ್ಧಾರ ಮಾಡ್ಬಿಟ್ಟಿವಿ. ಇದೊಂದು ಪ್ರಯತ್ನ ನಾವು ಏನಾದ್ರು ಮಾಡಿದ್ರೆ ಸೊ ಎಲ್ಲರಿಗೂ ಒಳ್ಳೇದಾಗತ್ತೆ. ಬರ್ಲಿಲ್ಲ ಅಂತಂದ್ರೆ ಸೊ ಏನಿಲ್ಲ, ಅದು ಡಿಗ್ರಿನೂ ಮಾಡ್ತಾರೆ, ಆಮೇಲೆ ಅದು ಕಾಮನ್ ಶಿಕ್ಷಕರು ಅಂತೇಳಿ ಅದನ್ನೂ ಮಾಡೋದಿಲ್ಲ. ಆಮೇಲೆ ಪೋಸ್ಟ್‌ಗಳು ಏನಪ್ಪಾ ಅಂದ್ರೆ ಇಷ್ಟೇ, ಯಾರೇ ಎಷ್ಟೇ ಬಡ್ಕೊಂಡ್ರು ಯಾರಿಗೆ ಲೀಡರ್ಸ್‌ಗಳಿಗೆ ಸ್ಟೂಡೆಂಟ್‌ಗಳು ಬೇಕು. ಸ್ಟೂಡೆಂಟ್‌ಗಳು ಒಂದು ಫೋರ್ಸ್ ಇರ್ಲಿಲ್ಲ ಅಂತಂದ್ರೆ ಏನೂ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನೀವೆಲ್ಲ ಒಂದು ಫೋರ್ಸ್ ಅನ್ನ ತೆಗೆದುಕೊಂಡು ಬನ್ನಿ. ಪ್ರತಿಯೊಬ್ರು ನೀವೆಲ್ಲ ಆಸ್ಪಿರೆಂಟು ಅಲ್ಲೇ ಏನಪ್ಪಾ ಅಂದ್ರೆ ನಿಮ್ಮ ಸಹಚರ ಇರ್ತಾರೆ, ಅವ್ರನ್ನೆಲ್ಲ ಏನಪ್ಪಾ ಅಂದ್ರೆ ಜೊತೆಗೂಡಿಸ್ಕೊಂಡು
ವಿಶೇಷವಾಗಿ ಮಹಿಳಾ ಶಿಕ್ಷಕರು ಸಿಕ್ಕಾಪಟ್ಟಿ ಜನ ಇದ್ರ ರಾಜ್ಯದಲ್ಲಿ. ಬರೇ ನೋಡ್ತಾರೆ ಬಿಡ್ತಾರೆ, ನೋಡ್ತಾರೆ ಬಿಡ್ತಾರೆ. ಏನ್ರಿ ಹಿಂಗಾದ್ರೆ ಏನಂತ ಹೇಳಿ. ಭವಿಷ್ಯವನ್ನ ಯಾಕ ಹಾಳು ಮಾಡ್ಕೋತೀರಿ? ಈಗ ಒಂದ್ಸಲ ನೀವು ಬಂದ್ರೆ ಏನಾಗುದತ್ ಹೇಳಿ? ಒಂದ್ಸಲ ಏನಪ್ಪಾ ಅಂದ್ರೆ ನಿಮ್ ಪಾಲಕರನೋ ಅಥವಾ ಯಜಮಾನ್ರನೋ ಅಥವಾ ಯಾರ ಜೊತೆಗೂಡಿ ಕರ್ಕೊಂಡು ಬರ್ಲಿಕ್ಕೆ ಏನಾಗತ್ತೆ ಬೆಂಗಳೂರಿಗೆ? ನೋಡಿ ಇಂಥವೆಲ್ಲ ಪ್ರಾಬ್ಲಮ್ ಇದಾವೆ. ನಮ್ಗಿನ್ ಸಾಕಾಗೈತ್ರಿ, ಸಾಕ್ ಹೋಗೈತ್ರಿ. ಯಾಕಂದ್ರೆ ನಮ್ದು ಇನ್ಸ್ಟಿಟ್ಯೂಟ್ ಕೆಲಸ ಸಿಕ್ಕಾಪಟ್ಟೆ. ಅಲ್ಲಿ ಏನಪ್ಪಾ ಅಂದ್ರೆ ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳು ಸ್ಟಡಿ ಮಾಡ್ತಾ ಇದ್ರೆ ಅಲ್ಲಿ ಆ ಕಡೆ ಏನಪ್ಪಾ ಅಂದ್ರೆ ನಾವು ಗಮನ ಕೊಡ್ಬೇಕಾಗಿದೆ. ಹಾಗಾಗಿ ನೀವು ಬಂದ್ರೆ ಮಾತ್ರ ಇದು ಸಕ್ಸಸ್ ಆಗತ್ತೆ. ಅದಕ್ಕೆ ತಯಾರಿ ಏನ್ ಬೇಕು ಎಲ್ಲ ಮಾಡ್ಕೋತಾ ಇದೀವಿ. ಶುಕ್ರವಾರ ದಿನಾಂಕವನ್ನ ನಿಗದಿ ಮಾಡಿದೀವಿ. ಸೊ ದಯಮಾಡಿ ಹೆಚ್ಚಿನ ಎಲ್ಲಾ ಆಕಾಂಕ್ಷಿಗಳು ಜಿಪಿಟಿ, PSTR, HSTR ಮೂರೂ ಒಂದು ಕೆಟಗರಿ ಆಕಾಂಕ್ಷಿಗಳು ಬರ್ಬೇಕು. ಯಾಕಂದ್ರೆ ಈ ಟೀಚರ್ಸ್ ನೇಮಕಾತಿ ಆಗತ್ತೆ ಅಂತೇಳಿ ನೀವೆಲ್ಲ ಭಾವಿಸ್ತಾ ಇದ್ರಿ. ನಾ ಹೇಳ್ತಾ ಇದೀನಲ್ಲ, ವಾಸ್ತವಿಕ ಸ್ಥಿತಿನ ಹೇಳ್ತಾ ಇದೀನಲ್ಲ, ಇನ್ನೂ ಫೈನಾನ್ಷಿಯಲ್ ಅಪ್ರೂವಲ್ ಆಗಿಲ್ಲ. ಸೊ ಅದ್ ಯಾವ್ದೋ ಬರ್ಕೋತಾ ಇದೆ ವೈಟ್ ಶರ್ಟ್ದು. ಇನ್ನೂ ಫೈನಾನ್ಷಿಯಲ್ ಅಪ್ರೂವಲ್ ಆಗಿಲ್ಲ, ಅಪ್ರೂವಲ್ ಆಗಿ ಬರ್ಬೇಕು. ವಾಸ್ತವಿಕ ಸ್ಥಿತಿ ನಿಮ್ ಮುಂದೆನೆ ಏನ್ ಪಾತ್ರ ಇವತ್ತು ಬೆಳಗ್ಗಿಂದ ಒಂದು ವಿಡಿಯೋನ ಹಾಕಿದೀನಿ ನೋಡಿ. ಅಲ್ಲಿದನ್ನ ಕಮಿಷನರ್ ಜೊತೆ ಮಾತಾಡಿದ್ದು. ಫೈನಾನ್ಷಿಯಲ್ ಅಪ್ರೂವಲ್ ಆಗಿಲ್ಲ. ಸೊ ಅಪ್ರೂವಲ್ ಆಗಿ ಬರ್ಬೇಕಾಗತ್ತೆ. ಸೊ ಇನ್ನು ಸಮಯ ಹಿಡಿಯುತ್ತೆ 1 or 2 ಮಂತ್. ಅದಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ, ನಾವೇನ್ ಯಾವ ಪ್ರತಿಭಟನೆ ಮಾಡ್ತಾ ಇಲ್ಲ, ಏನ್ ಮಾಡ್ತಾ ಇಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ಪಿರೆಂಟ್ ನೀವೆಲ್ಲ ಬಂದ್ರಂದ್ರ ಸೊ ಅದೇ ದಿನ ನಾವು ಏನಪ್ಪಾ ಅಂದ್ರೆ ನಮ್ಮ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು, ತಾಲೂಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇದೀವಿ. ನಮ್ದೇನು ಶಿಕ್ಷಕರ ಸಮನ್ವಯ ವೇದಿಕೆ ಸಂಘಟನೆ ಐತಲ್ಲ, ಸೊ ಇಲ್ಲಿ ಎಲ್ಲರಿಗೂ ಏನಪ್ಪಾ ಅಂದ್ರೆ ಜವಾಬ್ದಾರಿನ ವಹಿಸ್ಕೊಡ್ತಾ ಇದೀವಿ. ಆಮೇಲೆ ಒಂದು ID ಕಾರ್ಡ್ ಮಾಡ್ಬೇಕಂತೇಳಿ ಪ್ಲಾನ್ ಹಾಕಿದೀವಿ. ಪ್ರತಿ ಜಿಲ್ಲೆಯಲ್ಲಿ ಯಾರು ನೀವು ಅವತ್ತು ಬರ್ತೀರಿ ಎಲ್ಲರಿಗೂ ಏನಪ್ಪಾ ಅಂದ್ರೆ ನಿಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ನಾವೇನಪ್ಪಾ ಅಂದ್ರೆ ಆಯ್ಕೆ ಮಾಡಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು, ತಾಲೂಕಾ ಅಧ್ಯಕ್ಷರು, ಉಪಾಧ್ಯಕ್ಷರು ಈ ರೀತಿ ಎಲ್ಲವಕ್ಕೆ ಏನಪ್ಪಾ ಅಂದ್ರೆ ಹಂಚಿಕೆ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡದಾಗಿರ್ತಕ್ಕಂತ ಒಂದು ಕ್ರಾಂತಿಯನ್ನ ಮಾಡಬೇಕು ನಮ್ಮ ಸಂಘಟನೆಯಿಂದ ಅಂತ ಹೇಳಿ ಅನ್ಕೊಂಡಿದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಕೋರ್ಟ್ಗೆ, ಅದು ನಾವು ಕೋರ್ಟ್ಗೆ ಇನ್ನೂ ಬಿಟ್ಟಿಲ್ಲ ಅದನ್ನ. ಕೋರ್ಟ್ಗೆ 2 ಲಕ್ಷ 3 ಲಕ್ಷ ಫೀಸ್ ಹೇಳ್ತಾ ಇದಾರೆ. ಆದ್ರೂ ಏನಪ್ಪಾ ಅಂದ್ರೆ ಇನ್ನೂ ಪ್ರಯತ್ನ ನಮ್ಗೆ. ಈಗ TET ಮುಗಿದು ಹೋಯ್ತು. TET ಏನಪ್ಪಾ ಅಂದ್ರೆ ಗೆಸ್ಟ್ ಟೀಚರ್ಗೆ ಎಲ್ರಿಗೂ ಏನಪ್ಪಾ ಅಂದ್ರೆ TET ಕಂಪಲ್ಸರಿ. ಅದು ಇಲ್ಲೇ ಆಯ್ತು, ಸುಲಭವಾಗಿ ಕೆಲಸ ಆಯ್ತು. ಇನ್ ಇರ್ತಕ್ಕಂಥದ್ದು ನೇಮಕಾತಿ ವಿಚಾರವಾಗಿ ಕೋರ್ಟ್ಗೆ ಹಾಕುವುದು ಬೇಡ ಅಂತೇಳಿ ನಾವು ವಿಚಾರ ಮಾಡ್ತಾ ಇದೀವಿ. ಯಾಕಂದ್ರೆ ತುಂಬಾ ಜನ ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ಫೈನಾನ್ಷಿಯಲ್ ಅಲ್ಲಿ ಸಮಸ್ಯೆ ಇರುತ್ತೆ. ಹಾಗಾಗಿ ನೋಡೋಣ. ಈಗ 15,000 ಏನ್ ನೇಮಕಾತಿ ಆಗ್ತದಲ್ಲ, ಇದು ಆಗ್ಲಿ. ಯಾವಾಗ ಆಗ್ತದೋ ಸ್ವಲ್ಪ ಏನಪ್ಪಾ ಅಂದ್ರೆ ಒತ್ತಡ ಹಾಕ್ಬೇಕಾಗಿದೆ. ಮೇಡಮ್ ಅವ್ರಿಗೆ, ಶಾಲಿನಿ ರಜನೀಶ್ ಮೇಡಮ್ ಅವರಿಗೆ ಒತ್ತಡ ಹಾಕ್ಬೇಕಾಗಿದೆ. CM ಅವ್ರ ಜೊತೆ ಏನಪ್ಪಾ ಅಂದ್ರೆ ಈಗೊಂದು ಮೀಟಿಂಗ್ ಅನ್ನ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದೀವಿ. 1 to 1 ಮೀಟಿಂಗ್. ಏನು ಖಾಲಿ ಇದಾವಲ್ಲ ಆ ಹುದ್ದೆಗಳನ್ನ ಫಿಲ್ಅಪ್ ಮಾಡ್ಬೇಕು ಅಂತೇಳಿ. ಸೊ ಅದು ತಕ್ಷಣ ಈಗ ಸದ್ಯದಲ್ಲೇ ನೀವು ನೋಡ್ತೀರಿ, ಅದನ್ನ ವೇಟ್ ಮಾಡ್ರಿ. ಸೊ ನಿಮ್ಗೆ ಅರ್ಥ ಆಗಿರ್ಬೇಕಂತ ಅನ್ಸತ್ತೆ. ಅದಕ್ಕೆ ದಯಮಾಡಿ ಒಂದಿನ 1 or 2 days ಈ ಕಡೆ ಏನಪ್ಪಾ ಅಂದ್ರೆ ನಮ್ಗೆ ಟೈಮ್ ಕೊಡಿ. ನಿಮ್ಗೆ ಏನ್ ಪ್ರಾಬ್ಲಮ್ ಅದಾವಲ್ಲ, ಸೊ ಇಲ್ಲಿ ಬರ್ಲಿಕ್ಕೆ ಅಂದ್ರೆ ಯಾರು ಬೇಡ. ಸೊ ನಾನು ಹೇಳ್ತಾ ಇದ್ದೀನಿ ನೋಡಿ, ನೀವೇನಾದ್ರೂ ಬಂದ್ರೆ ಮಾತ್ರ ಇದು ಆಗತ್ತೆ. 10 ಸಲ ಹೇಳಿದ್ರು ಇದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಫೋರ್ಸೇಬಲ್ ಜಾಸ್ತಿ ಇದ್ರೆ ಮಾತ್ರ ಇದನ್ನ ಮಾಡಕ್ ಸಾಧ್ಯ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಹೇಳಿದ್ರು ಸಹಿತ ಇಷ್ಟೇ. ಯಾಕಂದ್ರೆ ನಾವೆಲ್ಲ ಒಂದು ಕೋರ್ಸ್ ಇಂದ ಹೋದ್ರೆ ಸೊ ಇದೊಂದು ವಿಶೇಷವಾಗಿರ್ತಕ್ಕಂಥ ಪ್ರಕರಣ ಅಥವಾ ಒಂದು ಇದ್ರ ಫೋರ್ಸೇಬಲ್ ಏನಪ್ಪಾ ಅಂದ್ರೆ ಅರ್ಥ ಆಗತ್ತೆ ಕಮಿಷನರ್ಗೆ. ಅದಕ್ಕೆ ದಯವಿಟ್ಟು ಎಲ್ರು ಏನಪ್ಪಾ ಅಂದ್ರೆ ನಾಳೆಗೆ ಸಂಜೆಕ್ಕೆ ನೀವು ಟ್ರೈನು ಅಥವಾ ಬುಕ್ ಇದು ಸಾರಿ ಬಸ್ಸು ಏನ್ ಮಾಡ್ಕೋತೀರಿ ಮಾಡ್ಕೊಳ್ರಿ. ಸೊ ನಾಳೆ ಸಂಜೆಗೆ ನಿಮ್ಮ ಒಂದು ಪ್ಲೇಸ್ ಅನ್ನ ಬೇಡಿ. ಬೆಂಗಳೂರಿನ ಸುತ್ತಮುತ್ತಲಿನ ಸಾಕಷ್ಟು ಆಕಾಂಕ್ಷಿಗಳಿದಿರಿ. ಬೆಂಗಳೂರದಲ್ಲೇ ಇದಿರಿ, ಆದ್ರೂ ಕರೆದ್ರೆ ಒಂದ್ಸಲನೂ ಬರೋದಿಲ್ಲ. ನೋಡಿ ಎಂತ ಕರ್ಮ ಇದು. ಬೆಂಗಳೂರದಲ್ಲೇ ಸಿಕ್ಕಾಪಟ್ಟಿ ಜನ ಇದ್ದಾರೆ. ಏನಾಗಿತ್ತು ನಮಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಲಕ್ಷ್ಮೀಕಾಂತ್ ಮಾಡ್ತಾರೆ ಇಷ್ಟೇ. ಅದಕ್ಕೆ ಇನ್ನು ನಾವು ಲಾಸ್ಟ್ ಇದೊಂದು ಪ್ರಯತ್ನ ಲಾಸ್ಟ್ ಇದೆ. ಸೊ ಈ ಪ್ರಯತ್ನ ಮಾಡಿ. ಸೊ ನಿಮ್ಮ ಮನೆಯೊಳಗೆ ನೀವು ಕೊಂಡೋಗ್ರೆ ನಮ್ಮ ಮನೆಯೊಳಗೆ ನಾವು ಕೊಂಡ್ತೀವಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಏನಪ್ಪಾ ಅಂದ್ರೆ ಇದನ್ನ ಶೇರ್ ಮಾಡಿ. ಎಲ್ಲಾ ಸಂಘಟಕರಾಗಿ ಸೊ ಬೆಂಗಳೂರಿಗೆ ಒಂದು ಬರುವಂತ ಪ್ಲಾನ್ ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎರಡೂ ಏನಪ್ಪಾ ಅಂದ್ರೆ ನಿಮ್ ಒಂದೊಂದು ಗ್ರೂಪ್ ಅನ್ನ ಮಾಡ್ಕೊಂಡು ಸೊ ಹಿಂಗ್ ಕರಿತಾ ಇದಾರೆ ಸರ್ ಅಂತೇಳಿ. ಅವತ್ತು BG ಅವಟಿ ಅವರು, ಉತ್ತರ ಕರ್ನಾಟಕ ನಾಗರಿಕ ಸಮಿತಿಯ ಅಧ್ಯಕ್ಷರು, ತುಂಬಾ ಜನ ಏನಪ್ಪಾ ಅಂದ್ರೆ ಅವತ್ತು ಈ ನಿಯೋಗದಲ್ಲಿ ಭಾಗವಹಿಸ್ತಾ ಇದಾರೆ. ಅವ್ರನ್ನೆಲ್ಲರೂ ಕರ್ಕೊಂಡು ಏನಪ್ಪಾ ಅಂದ್ರೆ ನಾವು ಶಿಕ್ಷಣ ಇಲಾಖೆ ಮೇಲೆ ಒತ್ತಡ ಹಾಕಿ ಏನ್ ಆಗ್ಬೇಕಾಗಿದೆ, ಡಿಗ್ರಿ ಆಗ್ಬೇಕು, ಆಮೇಲೆ ಗೆಸ್ಟ್ ಟೀಚರ್ಗೆ 30,000 ಸ್ಯಾಲ್ರಿ ಆಗ್ಬೇಕು, PSTR ಗೆ ಡಿಗ್ರಿಯನ್ನ ಕನ್ಸಿಡರ್ ಮಾಡಬಾರ್ದು, ಆಮೇಲೆ ಹಿಂಗೆ ಸುಮಾರು ಏನಪ್ಪಾ ಅಂದ್ರೆ ಇದಾವೆ. ಇವುಗಳೆಲ್ಲವೂ ಒಂದು ವಿಚಾರವನ್ನ ಇಟ್ಟುಕೊಂಡು ನಾವು ಖಂಡಿತ ಏನಪ್ಪಾ ಅಂತಂದ್ರೆ ಸೊ ಭೇಟಿ ಮಾಡೋಣ.
ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ. ಅವತ್ತೇ ಏನಪ್ಪಾ ಆತು ನಾವು ಸಂಘಟನೆ ಒಳಗ ಸೊ ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್.